ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್ ದ ಕೆರಗೋಡಿ ಟ್ರಯಲ್ಸ್. ಇವತ್ತು ನಾನು ನಿಮಗೆಲ್ಲ ಭದ್ರಾ ಡ್ಯಾಮ್ ಅಥವಾ ಲಕ್ವಡಿ ಡ್ಯಾಮ್ ಅಂತ ಏನು ಕರೀತಾರೆ ಅದನ್ನು ತೋರಿಸ್ಬೇಕಂತಿದ್ದೀನಿ. ಇದು ಇರೋದು ಚಿಕ್ಕಮಗಳೂರು ಡಿಸ್ಟಿಕ್ಟಲ್ಲಿ. ನೀವು ಶಿವಮೊಗ್ಗ ರೂಟ್ ತಗೊಂಡು ತರೀಕೆರೆ ಆದಮೇಲೆ ಲಕ್ವಳ್ಳಿ ರೋಡಿಗೆ ಹೋಗಿ ಅಲ್ಲಿಂದ ಒಂಚೂರು ಮುಂದೆ ಬಂದರೆ ನಿಮಗೆ ಈ ಡ್ಯಾಮ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ಒಳ್ಳೆ ವ್ಯೂ ಇದೆ ಅಂದರೆ, ಇದೆಲ್ಲ ಏನು ಕಾಣಿಸ್ತಾ ಇದೆ ನಿಮಗೆ, ಇದೆಲ್ಲ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಥವಾ ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು ಡ್ಯಾಮ್ ವಾಟ್ರ್ ಎಷ್ಟು ಕ್ಲಿಯರ್ ಆಗಿದೆ, ಹಾಗೂ ಡ್ಯಾಮ್ ಸರೌಂಡಿಂಗ್ ಇದೇನು ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮುಖ್ಯವಾಗಿ ಏನಂದರೆ, ತುಂಬ ಜನ ಟೂರಿಸ್ಟ್ಗಳು ಸೇರಿಕೊಂಡು ಈ ಜಾಗನ ಹಾಳು ಮಾಡಿಲ್ಲ. ಹಾಗಾಗಿ ಪ್ರಶಾಂತವಾಗಿರೋ ಒಂದು ವಾತಾವರಣ ಬೇಕು ಅಂದರೆ, ಒಂದು ವೀಕೆಂಡ್ ಡ್ರೈವ್ ಬರ್ತೀರಾ ಅಂದರೆ ಆರಾಮಾಗಿ ಬಂದು ಹೋಗುವಂಥ ಜಾಗ ಇದು. ಬೆಳಗ್ಗೆ ಬೇಗನೆ ಹೊರಟು ರಾತ್ರಿ ಪುನಃ ಮನೆ ಸೇರ್ಬೋದಾದಂಥ ಒಂದು ಜಾಗ, ನಿಯರೆಸ್ಟ್ ಲೊಕೇಶನ್ನು. ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ಗೂಗಲ್ ಮಾಡಿ, ಭದ್ರಾ ಡ್ಯಾಮ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ಅದರಲ್ಲಿ. ಒಂದು ರಿಕ್ವೆಸ್ಟ್ ಏನಂದರೆ, ಇಲ್ಲಿ ಬರೋರು ಈ ಸ್ಥಳನ ಈಗ ಹೆಂಗಿದೆಯೋ ಹಾಗೆ ಇರಕ್ಕೆ ಬಿಟ್ಬಿಡಿ. ದಯವಿಟ್ಟು ಪ್ಲಾಸ್ಟಿಕ್ಕು ಎಲ್ಲಂದ್ರಲ್ಲಿ ಬಿಸಾಕೋದು, ಗಲೀಜು ಮಾಡಿ ಹೋಗೋದು ಯಾವುದನ್ನು ಮಾಡಬೇಡಿ. ಸಹ್ಯಾದ್ರಿ ಪರ್ವತ ಶ್ರೇಣಿ ಆಲ್ಮೋಸ್ಟ್ ಒಂದು ಸ್ವರ್ಗ ಇದ್ದಂಗೆ. ಅದನ್ನು ಬನ್ನಿ, ಎಂಜಾಯ್ ಮಾಡಿ, ಮತ್ತು ಮುಂದಿನ ಜನ್ರೇಷನ್ಸ್ ಅವ್ರಿಗೂ ಎಂಜಾಯ್ ಮಾಡೋ ಥರ ಬಿಟ್ಟು ಹೋಗಿ. ಇನ್ನಷ್ಟು ಜಾಗಗಳನ್ನ ಹುಡುಕೊಂಡು, ಇನ್ನಷ್ಟು ಯುನೀಕ್ ಪ್ಲೇಸಸ್, ಚಿಕ್ಕದು ದೊಡ್ಡದು ಎಲ್ಲ ಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಫಸ್ಟ್ ವ್ಲಾಗು, ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಬಟ್ ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾನು ಕಳೆದ 22 ವರ್ಷದಿಂದ ವಿಸಿಟ್ ಮಾಡಿಕೊಂಡು ನೋಡಿಕೊಂಡು ಬಂದಿರೋ ಅಂಥ ಎಷ್ಟೋ ಜಾಗಗಳನ್ನ ನಾನು ವೀಡಿಯೋಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲಿ ಅವನ್ನೆಲ್ಲ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.